ಡ್ರೆಸ್ ಚೇಂಜಸ್ ಆಗಿದ್ದಿರ್ಬೋದು ಅಥವಾ ರೆಡಿ ಆಗಕ್ಕಾಗಿದ್ದಿರ್ಬೋದು, ಅಲ್ಲೇ ಒಂದು ಕೇರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಒಳಗಡೆ ಅರೇಂಜ್ ಮಾಡಿದ್ರು. ಅಲ್ಲಿ ಸೇಫ್ ಅನಿಸ್ತಾ ಇತ್ತು. ತುಂಬಾ ಜನ ಒಟ್ಟಿಗೆ ಹೂ ಹಾಕ್ತಾ ಇರೋರು ಬೇಕಿತ್ತು. ಕೆಲವೊಬ್ರು ಮಾತ್ರ ನಮ್ಮ ಆರ್ಟಿಸ್ಟ್ ಇದ್ರು, ಜೊತೆಗೆ ಅಲ್ಲಿ ಇರೋರ್ನು ಕೂಡ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ. ಸೊ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ತುಂಬಾ ಲೇಟ್ ನೈಟ್, ಮಿಡ್ ನೈಟ್ ಅಲ್ಲೆಲ್ಲ ಶೂಟ್ ಮಾಡಿದೀವಿ. ಸೊ ದಟ್ ಅವಾಗ ಜನ ಇರ್ತಾ ಇರಲಿಲ್ಲ. ಸೊ ಅದೊಂದು ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಯ್ತು. ಫೀಮೇಲ್ ಸೆಂಟ್ರಿಕ್ ಆಕ್ಷನ್ ಓರಿಯೆಂಟೆಡ್ ಸಿನಿಮಾದಲ್ಲಿ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಬಿಕಾಸ್ ಅದಕ್ಕೆ ತುಂಬಾ ನೀವು ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು ಇಂಥದ್ದೆಲ್ಲ ಕಲ್ತ್ಕೊಳ್ಬೇಕಾಗತ್ತೆ. ಹೊಸ ಕಲಿಕೆಯಲ್ಲಿರುತ್ತೋ ಆ ರೀತಿಯಾಗಿದ್ದನ್ನ ಹೆಚ್ಚಾಗಿ ಟ್ರೈ ಮಾಡ್ಬೇಕು ಅನ್ನೋದಿದೆ. ಪೀಕ್ ಟ್ರಾಫಿಕ್ ಅಲ್ಲಿ MG ರೋಡ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆ ಶಾರ್ಟ್ ಹೆಂಗೆ ಅಂತಂದ್ರೆ, ಈಗ ಲವ್ ಅಲ್ಲಿ ಇರ್ತಾ ಹೆಂಗೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ, ಸುತ್ತಮುತ್ತ ಇರೋ ವರ್ಲ್ಡ್ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ, ಅವ್ರಾಯ್ತು ಅವ್ರ ಪಾರ್ಟ್ನರ್ ಆಯ್ತು ಅನ್ನೋ ರೀತಿ ಇರುತ್ತಲ್ಲ. ಸೊ ಹಾಗೆ ಈ ತರ ಒಂದ್ ಸರ್ ಕಲ್ಪನೆ ಮಾಡ್ಕೊಂಡಿದ್ರು. ಸೊ ಫುಲ್ ಟ್ರಾಫಿಕ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ. ನಾನು ಚಂದನ್ ಅವ್ರು ಹಿಂಗ್ ನಿಂತ್ಕೊಂಡು ಅಲ್ಲಿ ಮಾತಾಡ್ತಾ ಇರೋದು, ಎಲ್ಲರೂ ಬೈಕೊಂಡು ಹೋಗ್ತಾ ಇದಾರೆ. ಸಿನಿಮಾದವ್ರಿಗೇನ್ ಬುದ್ಧಿ ಇಲ್ವಾ? ನಮಸ್ತೆ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಸೊ ಫೈನಲಿ ನಿಮ್ದು ಒಂದು ಖದೀಮ ಅನ್ನುವಂಥ ಮೂವಿ ಮತ್ತೆ ಬರ್ತಾ ಇದೆ. ಒನ್ಸ್ ಅಗೇನ್ ಥಿಯೇಟರ್ ಬರ್ತಾ ಇದ್ರಿ, ಮಿಂಚ್ತಾ ಇದ್ದೀರಾ. ಎಸ್ ಮ್ಯಾಮ್, ಈ ಮೂವಿ ಆಫರ್ ನಿಮ್ಗೆ ಹೇಗೆ ಬಂತು ಮ್ಯಾಮ್? ಫಸ್ಟ್ಲಿ ಈ ಮೂವಿ ಆಫರ್ ಬಂದು ಆಡಿಷನ್ ಥ್ರೂನೇ ನಾನು ಎಂಟ್ರಿ ಆಗಿದ್ದು ಈ ಸಿನಿಮಾನ. ರಾಜೇಶ್ ಅಂತ ಒಬ್ರು ಕಾಸ್ಟಿಂಗ್ ಏಜೆಂಟ್ ಥ್ರೂ ಒಂದು ಆಡಿಷನ್ ಕೊಟ್ಟೆ, ಅಲ್ಲಿಂದ ಸ್ಟಾರ್ಟ್ ಆಯ್ತು. ಖದೀಮ ಐ ಮೀನ್, ನೀವು ಈಗ ಆಲ್ರೆಡಿ ಮೋರ್ ದೆನ್ ಒಂದು 6 ಫಿಲ್ಮ್ಸ್ ಎಲ್ಲ ಮಾಡಿದ್ದೀರಾ, ರೈಟ್? ಸೊ ಟ್ರೋಲ್ ಸಾಂಗ್ ಅಲ್ಲಿ ಕೂಡ ನೀವು ತುಂಬಾ ಲೈಕ್ ಇದ್ರಲ್ಲಿ ಕೂಡ ಮೀನ್ ಆಕ್ಟ್ ಮಾಡಿದ್ದೀರಾ. ಎಸ್ ಮ್ಯಾಮ್, ಹೇಗಿತ್ತು ಲೈಕ್ ಆ ಮೂವಿಯಿಂದ ಈ ಮೂವಿಗೆ ಲೈಕ್ ಈ ಕ್ಯಾರೆಕ್ಟರ್ ವೈಸ್ ಆಗಿರಲಿ, ವಾಟ್ ಆರ್ ದ ಡಿಫ್ರೆನ್ಸಸ್ ನೀವು ಅಬ್ಸರ್ವ್ ಮಾಡಿದ್ದು? ಡೆಫಿನೆಟ್ಲಿ ಅದು ಒಂದು ವಿಭಿನ್ನವಾಗಿರೋ ಪಾತ್ರ. ಉಪ್ಪಿ ಸರ್ ರಚನೆ UI ಸಿನಿಮಾದಲ್ಲಿ. ಇನ್ನು ಈ ಸಿನಿಮಾ ಪಾತ್ರಕ್ಕೆ ಬಂದರೆ, ಇದು ನನ್ನ ಕ್ಯಾರೆಕ್ಟರ್ ಇದ್ರಲ್ಲಿ ಬಂದು ರಂಗಭೂಮಿ ಕಲಾವಿದೆ, ಥಿಯೇಟರ್ ಆರ್ಟಿಸ್ಟ್ ಆಗಿರ್ತಾಳೆ. ಆ್ಯಂಡ್ ನಾನು ಕೂಡ ನನ್ನ ಆ್ಯಕ್ಟಿಂಗ್ ಜರ್ನಿನ ರಂಗಭೂಮಿಯಿಂದ ಶುರು ಮಾಡಿರೋದ್ರಿಂದ ಎಲ್ಲೋ ಒಂದು ಕಡೆ ಆ ರಿಲೇಟಬಲ್ ಫ್ಯಾಕ್ಟ್ರ್ ಇತ್ತು, ಆ ಒಂದು ಖುಷಿ ಇತ್ತು. ಆ್ಯಂಡ್ ಆಲ್ಸೋ ಈ ಸಿನಿಮಾದಲ್ಲಿ ಬೇರೆ ಬೇರೆ ಲುಕ್ಕಲ್ಲಿ ಕಾಣಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ತು. ಥಿಯೇಟರ್ ಆರ್ಟಿಸ್ಟ್ ಆಗಿರೋದ್ರಿಂದ ಪೌರಾಣಿಕ ನಾಟಕಗಳನ್ನು ಒಂದು ಫಿಲಮಲ್ಲಿ ತೋರಿಸಿದ್ದಾರೆ. ಸೊ ನೀವು ನೋಡಿರೋ ಹಾಗೀಗ ದೇವಿ ಪಾತ್ರದಲ್ಲಿ ಪೋಸ್ಟಲ್ ಕೂಡ ಇದೆ. ಸೊ ಹೀಗೆ ಡಿಫ್ರೆಂಟ್ ಲುಕ್ಸ್ ಟ್ರೈ ಮಾಡೋದಕ್ಕೊಂದು ಅವಕಾಶ ಸಿಕ್ತು ಈ ಸಿನಿಮಾ ಮೂಲಕ. ಈ ದೇವಿ ಪಾತ್ರ ಲೈಕ್ ಇವೆಲ್ಲ ಸ್ವಲ್ಪ ಕಷ್ಟ, ಯಾಕಂದ್ರೆ ಇವೆಲ್ಲ ನಿಭಾಯಿಸೋದು. ಯಾಕಂದ್ರೆ ಲೈಕ್ ಒಂದು ಮೇಕಪ್ ವೈಸ್ ಆಗಿರಲಿ, ಅದಾದ ನಂತರ ಲೈಕ್ ಕ್ಯಾರೆಕ್ಟರ್ ವೈಸ್, ರೋಲ್ ವೈಸ್ ಆಗಿರಲಿ, ಪರ್ಫಾರ್ಮೆನ್ಸ್ ವೈಸ್ ಆಗಿರಲಿ, ಇದು ನಿಮ್ಮ ಐ ಮೀನ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು? ಐ ಮೀನ್ ಇದಕ್ಕೋಸ್ಕರ ಎಷ್ಟು ಪ್ರಿಪರೇಷನ್ ನೀವು ಸಪ್ರೇಟ್ ಆಗಿ ಆದ್ರಿ ಮ್ಯಾಮ್? ಖಂಡಿತ ಇದು ಒಂದು ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂಥ ಒಂದು ರೋಲ್, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆ. ಆ್ಯಂಡ್ ಕ್ಯಾರೆಕ್ಟರ್ ಆರ್ಕ್ ತುಂಬ ಚೆನ್ನಾಗಿದೆ ಈ ರೋಲ್ಗೆ. ಸೊ ಹಾಗಾಗಿ ಡೆಫಿನೆಟ್ಲಿ ಸಾಯಿ ಪ್ರದೀಪ್ ಸರ್ ಕೂಡ ಸುಮಾರು ರಿಹರ್ಸಲ್ಸ್ ಕೂಡ ಕೊಟ್ಟಿದ್ರು ನಮ್ಮ ಡೈರೆಕ್ಟರು. ಅದಕ್ಕೆ ಶೂಟಿಂಗಲ್ಲಿ ಬರೋ ಟೈಮ್ಗೆ ನಮ್ಗೆ ಕನ್ಫ್ಯೂಷನ್ಸ್ ಇರಲಿಲ್ಲ. ಎಸ್ಪೆಷಲಿ ಸ್ಟೇಜ್ ಮೇಲೆ ಮಾಡುವಂಥ ಸೀನ್ಸ್ ಕೆಲವೊಂದಿತ್ತು. ಅದಕ್ಕೆ ಆಲ್ರೆಡಿ ಸರೇನೆ ಸ್ವಲ್ಪ ಡೈರೆಕ್ಟ್ ಮಾಡಿ, ಅಂದರೆ ಲಿಟಲ್ ಕೊರಿಯೋಗ್ರಫಿ ಡೈರೆಕ್ಟ್ ಮಾಡಿ ಆ್ಯಂಡ್ ಅದನ್ನು ಸ್ವಲ್ಪ ರಿಹರ್ಸಲ್ಸ್ ಮಾಡಿಸಿದ್ರು. ಮೇಕಪ್ ವಿಷಯಕ್ಕೆ ಬಂದರೆ ಖಂಡಿತವಾಗ್ಲೂ ಹೇಳಬೇಕು ಅಂತಂದರೆ, ಮೇಕಪ್ ಸರ್ಗೆ ತುಂಬ ಕಷ್ಟ ಆಯಿತು. ಬಿಕಾಸ್ ಡಿಫ್ರೆಂಟ್ ರೋಲ್ಸ್ನ ಒಂದೊಂದು ದಿನ ಎರಡೆರಡು ರೋಲ್ಸ್ ಎಲ್ಲ ಚೇಂಜ್ ಮಾಡಿದ್ದೀವಿ. ಮೇಕಪ್ನ ಇದ್ರಲ್ಲಿ ಕುಮಾರ್ ಸರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ, ತುಂಬ ಪೇಷನ್ಸಿಂದ ಮಾಡಿಕೊಟ್ರು ಪಾಪ. ನನಗಿಂತ ಜಾಸ್ತಿ ಐ ಥಿಂಕ್ ಆರ್ಟಿಸ್ಟ್ಗಿಂತ ಜಾಸ್ತಿ ಐ ಥಿಂಕ್ ಮೇಕಪ್ ಅವ್ರಿಗೆ, ಮತ್ತು ಡಿಸೈನರ್ ಬಂದು ನಮ್ಮ ಪ್ರೊಡ್ಯೂಸರೇ ಮಾಡಿದ್ದಾರೆ ಇದರಲ್ಲಿ, ಯಶಸ್ವಿನಿ ಅವರು. ಸೊ ಅವ್ರಿಗೆ ಇನ್ನೂ ಕಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆಲ್ಸೋ ಲೈಕ್ ಟ್ರೈಲರ್ ಸಾಂಗ್ಸ್ ಎಲ್ಲ ನೋಡ್ತಾ ಇದ್ರೆ ಐ ಮೀನ್ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಮ್ಯಾಮ್, ನಿಮ್ಗೆ ಲೈಕ್ ಒಂದು ಮೂಮೆಂಟ್ ನ ನೀವು ಆನ್ ಸ್ಕ್ರೀನ್ ಅಲ್ಲಿ ನಿಮ್ಮನ್ನೇ ನೀವು ನೋಡ್ಕೊಳ್ಳೋಕೆ ಎಷ್ಟು ಖುಷಿ ಆಗುತ್ತೆ? ಯಾವ ಒಂದು ಮೂಮೆಂಟ್ ಆಫ್ ಮೂವಿ, ಒಂದು ಮೂಮೆಂಟ್ ಅಂದ್ರೆ ಯಾವ್ದು ಮ್ಯಾಮ್ ನಿಮ್ಗೆ ಪರ್ಸನಲ್ ಫೇವರೇಟ್? ಹಾಗೆ ಹೇಳ್ಬೇಕಂತಂದ್ರೆ, ಈ ಮೂವಿಲಿ ಒಂದು ವಿಶೇಷತೆ ಅಂದರೆ, ಸ್ವಲ್ಪ ಜಾಸ್ತಿ ಪೋರ್ಷನ್ ಆಫ್ ದ ಫಿಲಮ್ನ KR ಮಾರ್ಕೆಟಲ್ಲಿ ತೆಗ್ದಿದ್ದೀವಿ. ಯಾಕಂದರೆ ಕ್ಯಾರೆಕ್ಟರ್ಸ್ ಬಂದು, ಅಂದರೆ ಹೀರೋ ಕ್ಯಾರೆಕ್ಟರ್ ಬಂದು ಹಲವಾರು ಅದರಲ್ಲಿ ಇರೋ ಕ್ಯಾರೆಕ್ಟರ್ಸ್ ಬಂದು KR ಮಾರ್ಕೆಟ್ ಮೇಲೆ ಆಧಾರಿತವಾಗಿರುವಂಥ ಕ್ಯಾರೆಕ್ಟರ್ಸ್. ಸೊ ಅಲ್ಲಿ ತೆಗ್ದಿದ್ದೀವಿ, ಒಂದಷ್ಟು ಶೂಟ್ ಮಾಡಿದ್ದೀವಿ. ಸೊ ಮೇನ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ, KR ಮಾರ್ಕೆಟ್ ಒಳಗಡೆ ಆ ಹೂವಿಂದು ಇದಿರುತ್ತಲ್ಲ, ಅಲ್ಲಿ ಒಂದಷ್ಟು ಒಂದು ನೀವು ಶಾರ್ಟ್ ನೋಡಿರ್ತೀರ, ಮೇಲ್ಗಡೆಯಿಂದ ಹೂ ಎರಚ್ತಾ ಇರ್ತಾರೆ, ಎಂಟ್ರಿ ತಗೋತೀವಿ. ಆ್ಯಂಡ್ ಒಂದು ಕಡೆ ಓಡ್ ಬರ್ತಾ ಇರ್ತೀವಿ, ಎರಡೂ ಸೈಡಿಂದ ಹೂ ಎರಚ್ತಾ ಇದ್ದಾರೆ. ಸೊ ಅದೆಲ್ಲ ಒಂದು ಸ್ವಲ್ಪ ಮ್ಯಾಜಿಕಲ್ ಅನ್ನಿಸ್ತು. ಬಿಕಾಸ್ ತುಂಬ ಸಿನಿಮ್ಯಾಟಿಕ್ ಆಗಿ ಕೂಡ ಬಂದಿದೆ. ಆ್ಯಂಡ್ ಆ ರೀತಿಯಾಗಿದ್ದು ನಾನು ಮುಂಚೆ ಯಾವುದು ಸಿನಿಮಾದಲ್ಲಿ ಮಾಡಿರಲಿಲ್ಲ. ಸೊ ದಟ್ ವಾಸ್ ಡೆಫಿನೆಟ್ಲಿ ಒನ್ ಇಲಾಬ್ರೇಟ್ ಸೀನ್. ಆ್ಯಂಡ್ ತುಂಬ ಚೆನ್ನಾಗಿ ಅನಿಸ್ತು ಆ ಸೀನಲ್ಲಿ ಆ್ಯಕ್ಟ್ ಮಾಡೋದಕ್ಕೆ. ಆ್ಯಂಡ್ ಐ ಮೀನ್ ಸಾಂಗ್ ಮಾಂಟಾಜ್ ಅದು. ಸೊ ಅದು ತುಂಬ ಚೆನ್ನಾಗಿ ಅನಿಸ್ತು.
ಯಾ ಆಕ್ಚುಲಿ ಇವತ್ತು ನಾವು ಒಂದು ಕೆ ಆರ್ ಮಾರ್ಕೆಟ್ ಅಲ್ಲೇ ಒಂದು ಸಿನಿಮಾ ಶೂಟ್ಗೋಸ್ಕರ ಹೋಗಿದ್ವಿ. ಸಿ ಅಲ್ಲಿ ಮ್ಯಾಮ್ ಇಟ್ಸ್ ವೆರಿ ಟಫ್ ಟು ಪರ್ಫಾರ್ಮ್ ದೇರ್. ಲೈಕ್ ಸಾಕಷ್ಟು ಟ್ರಾಫಿಕ್ ಇರುತ್ತೆ, ಆ ಕ್ರೌಡ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ನೀವು ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಸಿ ಅಂಥದ್ರಲ್ಲಿ ಸ್ಪೆಷಲಿ ನೀವು ಆ್ಯಸ್ ಎ ಹುಡುಗಿ ಆಗಿದ್ದು ಆ ಒಂದು ಸ್ಪೇಸಲ್ಲಿ ಒಂದು ಮೇಕಪ್ ಆಗಲಿ, ಒಂದು ಡ್ರೆಸ್ಸಿಂಗ್ ಆಗಲಿ, ಸಮಥಿಂಗ್ ಎನಿ ಆಫ್ ದಿಸ್ ಲೈಕ್ ಇವನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಲೈಕ್ ಅದೇ ತುಂಬ ಕಷ್ಟ ಅಲ್ಲ ಪಬ್ಲಿಕಲ್ಲಿ ಆ್ಯಕ್ಟಿಂಗ್ ಮಾಡೋದಲ್ಲ ಇವೆಲ್ಲ. ಈ ವಿಚಾರ ಬಗ್ಗೆ ಖಂಡಿತವಾಗಿಯೂ ಡೆಫಿನೆಟ್ಲಿ ಒಂದು ಸ್ವಲ್ಪ ಕ್ರೌಡೆಡ್ ಸ್ಪೇಸ್ ಆಗಿರೋದ್ರಿಂದ ಬೇರೆ ಜಾಗಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಷ್ಟನೇ ಇತ್ತು. ಬಟ್ ಟೀಮ್ ಅವ್ರು ಹಾಗೆ ಅರೇಂಜ್ ಮಾಡಿ ಕೊಟ್ಟಿದ್ರು ಎಲ್ಲದಕ್ಕೂ. ನೀವು ಹೇಳ್ದಾಗೆ ಇವಾಗ ಡ್ರೆಸ್ ಚೇಂಜಸ್ ಆಗಿದ್ದಿರ್ಬೋದು ಅಥವಾ ರೆಡಿ ಆಗೋಕ್ಕಾಗಿದ್ದಿರ್ಬೋದು, ಅಲ್ಲೇ ಒಂದು ಕೆ ಆರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಒಳಗಡೆ ಅರೇಂಜ್ ಮಾಡಿದ್ರು. ಅಲ್ಲಿ ಸೇಫ್ ಅನಿಸ್ತಾ ಇತ್ತು. ಆ್ಯಂಡ್ ಆಲ್ಸೋ ಜನ ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ರು. ಈಗ ಹೂವಿಂದ ಅಂದ್ರೆ ನಾನು ಏನು ಶಾರ್ಟ್ ಹೇಳಿದೆ, ಅದಕ್ಕೆ ತುಂಬ ಕೋಆರ್ಡಿನೇಷನ್ ಬೇಕು, ತುಂಬ ಜನ ಒಟ್ಟಿಗೆ ಹೂ ಹಾಕ್ತಾ ಇರೋರು ಬೇಕಿತ್ತು. ಕೆಲವೊಬ್ರು ಮಾತ್ರ ನಮ್ಮ ಆರ್ಟಿಸ್ಟ್ ಇದ್ರು, ಜೊತೆಗೆ ಅಲ್ಲಿ ಇರೋರ್ನು ಕೂಡ ಆಕ್ಟ್ ಮಾಡಿದ್ದಾರೆ ಅದರಲ್ಲಿ. ಸೊ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅಲ್ಲಿ ಇರೋ ಜನರಿಂದ ಕೂಡ ತುಂಬ ಹೆಲ್ಪ್ ಆಯಿತು. ಈಗ ಅವ್ರ ಸಪೋರ್ಟ್ ಇದ್ದಿರಲಿಲ್ಲ ಅಂದಿದ್ರೆ ತುಂಬ ಕಷ್ಟ ಆಗಿರೋದು ಮ್ಯಾನೇಜ್ ಮಾಡೋಕ್ಕೆ. ಸೊ ನಾವು ಆದಷ್ಟು ಇನ್ನೊಂದೇನಂತಂದ್ರೆ ಸ್ವಲ್ಪ ಟೈಮ್ ನೋಡಿಕೊಂಡು ಕೂಡ ಇವ್ರು ಪ್ಲಾನ್ ಮಾಡಿದ್ರು. ಕೆಲವೊಂದೆಲ್ಲ ಜನ ಕಡಿಮೆ ಇರೋಂಥ ಟೈಮಲ್ಲಿ ಆಗಿದ್ದಿರ್ಬೋದು. ಕೆಲವೊಂದು ಸೀನ್ಸ್ ನೈಟ್ ಇದ್ರೆ ತುಂಬಾ ಲೇಟ್ ನೈಟ್ ಮಿಡ್ ನೈಟ್ ಅಲ್ಲೆಲ್ಲ ಶೂಟ್ ಮಾಡಿದೀವಿ. ಸೊ ದಟ್ ಅವಾಗ ಜನ ಇರ್ತಾ ಇರಲಿಲ್ಲ. ಸೊ ಅದೊಂದು ಸ್ವಲ್ಪ ಮ್ಯಾನೇಜ್ ಮಾಡೋದಕ್ಕೆ ಹೆಲ್ಪ್ ಆಯ್ತು. ಇನ್ ಕೆಲವೊಂದು ಸೀನ್ಸ್ ಬಂದು ಇಂಟ್ರೆಸ್ಟಿಂಗ್ ಅಂದ್ರೆ ಅದೊಂದು ಕ್ಲಾಕ್ ಟವರ್ ತರ ಇದೆ, ಫುಲ್ ಮೇಲ್ಗಡೆ ಟೆರಸ್ ಪೋರ್ಷನ್, ಅಲ್ಲಿ ಶೂಟ್ ಮಾಡಿದ್ವಿ. ಅಲ್ಲಿ ಆಕ್ಚುಲಿ ಆಕ್ಸೆಸ್ಸೇ ಕೊಡಲ್ಲ. ಅಂಡ್ ಅಲ್ಲಿ ಹತ್ತೋದಕ್ಕೂ ಏನು ಇದ್ರ ಮೆಟ್ಲು ತರ ಏನಿಲ್ಲ, ಇವರೇ ಒಂದು ಮೇಕ್ ಶಿಫ್ಟ್ ಲ್ಯಾಡರ್ ಎಲ್ಲ ಹಾಕಿ ಮಾಡಿದ್ರು. ಸೊ ಯಾ, ಇಟ್ ವಾಸ್ ಅ ವೆರಿ ಇಂಟ್ರೆಸ್ಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಶ್ಯೂರ್ ಅಂತ ಅನ್ಬೋದು. ಸೊ ಆಸ್ ಎ ಗರ್ಲ್ ಆಗಿ ಆಸ್ ಎ ಆರ್ಟಿಸ್ಟ್ ಆಗಿ ಲೈಕ್ ನೀವು ಯಾವ ತರ ಪಾತ್ರಗಳನ್ನ ಸ್ಟಿಲ್ ಇನ್ನು ನಿಭಾಯಿಸೋಕೆ ಲೈಕ್ ನಿಮಗೆ ಪರ್ಸನಲಿ ಇಂಟ್ರೆಸ್ಟಿಂಗ್? ನನಗೆ ಬೇರೆ ಬೇರೆ ರೀತಿಯ ವಿಭಿನ್ನವಾಗಿರೋ ಕ್ಯಾರೆಕ್ಟರ್ಸ್ನ ಆ್ಯಕ್ಟ್ ಮಾಡಬೇಕು ಅನ್ನೋದು ತುಂಬ ಇಷ್ಟ. ಲೈಕ್ ರಾಮ್ ಕಾಮ್ ಜಾನ್ರದಲ್ಲಾಗಿರ್ಬೋದು ಅಥವಾ ಮೇನ್ಲಿ ಆ್ಯಕ್ಷನ್ ಸೀಕ್ವೆನ್ಸ್, ಮೇನ್ಲಿ ಫೀಮೇಲ್ ಸೆಂಟ್ರಿಕ್ ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾದಲ್ಲಿ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಿಕಾಸ್ ಅದಕ್ಕೆ ತುಂಬ ನೀವು ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು ಇಂಥದ್ದೆಲ್ಲ ಕಲ್ತ್ಕೊಳ್ಬೇಕಾಗತ್ತೆ. ಹೊಸ ಕಲಿಕೆಯಲ್ಲಿರುತ್ತೋ ಆ ರೀತಿಯಾಗಿದ್ದನ್ನು ಹೆಚ್ಚಾಗಿ ಟ್ರೈ ಮಾಡಬೇಕು ಅನ್ನೋದಿದೆ. ಡಿಫ್ರೆಂಟ್ ಬಯೋಪಿಕ್ ಮಾಡಬೇಕು ಅನ್ನೋದು ಕೂಡ ತುಂಬ ಆಸೆ ಇದೆ. ಯಾಕಂದರೆ ಅದರಲ್ಲೂ ಅದರದ್ದೇ ಆಗಿರುವಂಥ ಕಲಿಕೆ ಇರುತ್ತೆ. ಹೇಳ್ಬೇಕಂದ್ರೆ ಬೇರೆ ಬೇರೆ ತರ ವಿಭಿನ್ನವಾದ ಕ್ಯಾರೆಕ್ಟರ್ಸ್ ನ ಮಾಡ್ಬೇಕು ಅನ್ನೋ ಆಸೆ ಇದೆ ಖಂಡಿತವಾಗಿ. ಓಕೆ, ಸೊ ಲೈಕ್ ನಿಮಗೆ ಒಂದು ಇನ್ಸ್ಪಿರೇಷನ್ ಅಂತ ಬಂದ್ರೆ ಒಂದು ಆಕ್ಟಿಂಗ್ ಅಲ್ಲಿ ಆಗಿರ್ಲಿ ಅಥವಾ ಲೈಕ್ ಹೀರೋ ಹೀರೋಯಿನ್ಸ್ ಎನಿಬಡಿ ಲೈಕ್ ಆ ತರ ಯಾರಿದಾರ ಮ್ಯಾಮ್ ನಿಮಗೆ? ನನಗೆ ತುಂಬ ಜನ ಇದ್ದಾರೆ ಆ ಥರ. ನಾನು ಎವ್ರಿ ಡೇ ನಾನು ಯಾವುದೋ ಹೊಸ ಸಿನಿಮಾ ನೋಡಿದ್ರೆ ಅವರಿಂದ ಇನ್ಸ್ಪೈರ್ ಆಗ್ತೀನಿ ಅಥವಾ ಹಳೆ ಸಿನಿಮಾಗಳನ್ನು ನೋಡಿ ಇನ್ಸ್ಪೈರ್ ಆಗ್ತೀನಿ. ಹಾಗೆ ಹೇಳ್ಬೇಕಂದ್ರೆ ಲಕ್ಷ್ಮಿ ಮ್ಯಾಮ್, ನಮ್ಮ ವೆಟ್ರನ್ ಆರ್ಟಿಸ್ಟ್, ಅವ್ರು ನಂಗೆ ತುಂಬ ಇಷ್ಟ. ಅದು ಬಿಟ್ಟು ರಾಧಿಕಾ ಮ್ಯಾಮ್ ಅವ್ರು ತುಂಬ ಇಷ್ಟ. ಶೀಸ್ ನಂಗೆ ಅವರ ಪರ್ಸ್ನಾಲಿಟಿ ಆಗಿರ್ಬೋದು, ಅಪಾರ್ಟ್ ಫ್ರಮ್ ಆ್ಯಕ್ಟಿಂಗ್ ಹೊರಗಡೆ ಅವ್ರು ಹೇಗೆ ತಮ್ಮನ್ನು ತಾವು ಪ್ರೆಸೆಂಟ್ ಮಾಡ್ಕೋತಾರೆ, ಎಷ್ಟು ಗ್ರೇಸ್ಫುಲ್ ಆಗಿ ಅದಾಗಿರ್ಬೋದು, ಅಥವಾ ಜನರಲಿ ಶೀಸ್ ಅ ವೆರಿ ಗುಡ್ ಆ್ಯಕ್ಟ್ರೆಸ್. ಅವರು ಬಿಟ್ಟರೆ ಅದರ್ವೈಸ್ ಇನ್ನು ಬೇರೆ ಇಂಡಸ್ಟ್ರಿಯಲ್ಲಿ ತುಂಬ ಜನ ಇದ್ದಾರೆ. ಸಮಂತಾ ಅವರಾಗಿರ್ಬೋದು, ಪ್ರಿಯಾಂಕಾ ಚೋಪ್ರಾ, ಹೀಗೆ ತುಂಬ ಜನ ಇನ್ಸ್ಪಿರೇಷನ್ ಇದ್ದಾರೆ. ಹಾಗೆ ಥ್ಯಾಂಕ್ ಯು. ಈಗ ರೈಟ್ ನೌ ಆಸ್ ಎ ಆಡಿಯನ್ ಆಗಿ ನೀವು ಯಾವ ತರ ಮೂವಿಗಳನ್ನ ನೀವು ನೋಡಕ್ ಇಷ್ಟಪಡ್ತೀರಾ? ಲೈಕ್ ಆನ್ ಸ್ಕ್ರೀನ್, ಲೈಕ್ ಥಿಯೇಟರ್ ಅಲ್ಲಿ ನಮ್ಮ ಕನ್ನಡದಲ್ಲಿ ಯಾವ ತರ ಮೂವೀಸ್ ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ಮ್ಯಾಮ್? ಅದೇ ಸರ್, ನಾನು ಬೇಸಿಕಲಿ ಸಿನಿಮಾ ಬಫ್. ನಂಗೆ ಎಲ್ಲ ರೀತಿ ಸಿನಿಮಾ ಕೂಡ ಇಷ್ಟ ಆಗುತ್ತೆ. ನಂಗೆ ಇಂಥ ಒಂದು ಜಾನ್ರ ಅಂತಲ್ಲ, ಆಸ್ ಲಾಂಗ್ ಆಸ್ ಕತೆ ಎಂಗೇಜಿಂಗ್ ಆಗಿದ್ರೆ ನಾನು ಎಲ್ಲ ರೀತಿ ಸಿನಿಮಾಗಳನ್ನು ಇಷ್ಟಪಡ್ತೀನಿ. ಫಾರ್ ಎಕ್ಸಾಂಪಲ್, ನನಗೆ ರೀಸೆಂಟಾಗಿ ಸುದೀಪ್ ಸರ್ದು ಮ್ಯಾಕ್ಸ್ ಬಂತು, ತುಂಬ ಒಳ್ಳೆ ಸಿನಿಮಾ, ಆ್ಯಕ್ಷನ್ ಸಕ್ಕದಾಗಿದೆ, ತುಂಬ ಇಷ್ಟ ಆಯಿತು. ಅಟ್ ದ ಸೇಮ್ ಟೈಮ್ ಸಪ್ತಸಾಗರದ ಆಚೆ ಎಲ್ಲೋ ತುಂಬ ಒಳ್ಳೆ ರೊಮ್ಯಾನ್ಸ್ ಡ್ರಾಮಾ ಇದೆ, ಅದು ಕೂಡ ಇಷ್ಟ ಆಯಿತು. ಸೊ ಹೀಗೆ ಒಂದೇ ಸಿನಿಮಾ ಅಂತಲ್ಲ, ಶಾಕಾಹಾರಿ ತುಂಬ ಒಳ್ಳೆ ಸಿನಿಮಾ, ಅದ್ಭುತವಾಗಿರುವಂಥ ಸಿನಿಮಾ. ಆ್ಯಂಡ್ ನಂಗೆ ಎಲ್ಲ ರೀತಿ ಜಾನ್ರ ಇಷ್ಟ ಆಗುತ್ತೆ, ಆಸ್ ಲಾಂಗ್ ಆಸ್ ಅ ಕತೆ ಚೆನ್ನಾಗಿದ್ದು ಒಳ್ಳೆ ಪರ್ಫಾರ್ಮೆನ್ಸಸ್ ಇದ್ದರೆ ಖಂಡಿತವಾಗಿಯೂ. ಚಂದನ್ ಅವ್ರ ಜೊತೆ ಹೇಳಬೇಕು ಅಂತಂದರೆ ಅವ್ರದ್ದು ಡೆಬ್ಯೂ ಸಿನಿಮಾ ಅಂತ ಅನಿಸ್ತಾ ಇರಲ್ಲ, ಯಾಕಂದರೆ ಅವರು ಅಷ್ಟೇ ಪ್ರಿಪ್ರೇಷನ್ನಲ್ಲಿ ಬಂದಿದ್ದರು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು, ಕಂಫರ್ಟಬಲ್ ಸ್ಪೇಸ್ ಇತ್ತು. ಆ್ಯಂಡ್ ಹಾಗೆ ಇಂಪ್ರವೈಸ್ ಮಾಡ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾ ಹೋಗೋದಕ್ಕೂ ಚೆನ್ನಾಗಿ ಅನ್ನಿಸ್ತು. ಓವರಾಲ್ ಆಗಿ ಇಟ್ ವಾಸ್ ಎ ವೆರಿ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಚಂದನ್ ಅವ್ರ ಜೊತೆಗೆ ಅಷ್ಟೇ ಅಲ್ಲ, ತುಂಬ ಹಿರಿಯ ಕಲಾವಿದರಿದ್ದಾರೆ, ಮುಖ್ಯಮಂತ್ರಿ ಚಂದ್ರು ಸರ್ ಇದ್ದಾರೆ, ಗಿರಿಜಾ ಲೋಕೇಶ್ ಮ್ಯಾಮ್ ಇದ್ದಾರೆ. ಸೊ ಈ ಥರ ಸೀನಿಯರ್ ಆರ್ಟಿಸ್ಟ್ ಜೊತೆಗೆ ಆ್ಯಕ್ಟ್ ಮಾಡೋದಾಗಿರ್ತಿರ್ಬೋದು. ಓವರ್ ಆಲ್ ಲಾಟ್ ಆಫ್ ಲರ್ನಿಂಗ್ ಇತ್ತು ಡೆಫಿನೆಟ್ಲಿ ಈ ಸಿನಿಮಾದಲ್ಲಿ. ಇನ್ನು ಚಂದನ್ ವಿಷಯವಾಗಿ ಹೇಳಬೇಕು ಅಂತಂದರೆ ಒಂದು ಒಳ್ಳೆ ಮಾಸ್ ಹೀರೋ ಆಗಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಸಿನಿಮಾದಲ್ಲಿ ತುಂಬ ಫೈಟ್ ಸೀಕ್ವೆನ್ಸಸ್ ಇದೆ. ಅಲ್ಲಿ ನಾನು ಆ ಸೀನಲ್ಲಿ ಇಲ್ಲ, ಬಟ್
ಶೂಟಿಂಗ್ ಆಗಿದ್ದು ನೆಕ್ಸ್ಟ್ ಡೇನು ಸೆಟ್ಟಲ್ಲಿ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಬಂದಿದೆ, ನಿನ್ನೆ ಅಷ್ಟೇ ಫೈಟ್ ಸೀಕ್ವೆನ್ಸಸ್ನ ಶೂಟ್ ಮಾಡಿದ್ವಿ ಅಂತ ಬೇರೆ ಕೋ ಆಕ್ಟರ್ಸ್ ಕೂಡ ಹೇಳಿದ್ದೆ. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ನೋಡೋದಕ್ಕೆ. ಡೆಫಿನೆಟ್ಲಿ ಒಂದು ಒಳ್ಳೆ ಮಾಸ್ ಹೀರೋ ಆಗಿ ಚಂದನ್ ಅವ್ರು ಕಾಣಿಸ್ಕೊಳ್ಳೋಕೆ ರೆಡಿ ಆಗಿದ್ದಾರೆ. ಈ ಹಿಂದ್ಗಡೆ ಪೋಸ್ಟರ್ ಅಲ್ಲಿ ನೋಡ್ತಾ ಇದ್ರೆ RX 100 ಬೈಕ್ ಕಾಣಿಸ್ತದೆ. ಲೈಕ್ ನಿಮ್ಗೆ ಈ ಬೈಕ್ ಅಂದ್ರೆ ಹುಡುಗಿರಿಗೆ ಸ್ವಲ್ಪ ಕ್ರೇಜ್ ಅಲ್ವಾ? ಆ ಬೈಕ್ ಅಲ್ಲಿ ನಿಮ್ಗೆ ಇರುವಂತ ನೆನಪು, ಲೈಕ್ ಈವನ್ ಶೂಟಿಂಗ್ ಅಲ್ಲಿ ಆಗಿರ್ಲಿ ಎನಿವೇರ್ ಎಲ್ಸ್, ಆ ಬೈಕ್ ಇಂದ ಲೈಕ್ ನಿಮ್ಗೊಂದು ಮೆಮೊರಿ, ಲೈಕ್ ಸ್ಕೂಲ್ ಡೇಸ್ ಇಂದ ಈವನ್ ಟಿಲ್ ಟುಡೇ ವರೆಗೆ ಎನಿಥಿಂಗ್ ಬೈಕಲ್ಲಿ ಸ್ಪೆಸಿಫಿಕಲಿ ಈ ಮೂವಿ ರಿಲೇಟೆಡ್ ಇದು ಹೇಳಬೇಕು ಅಂತ ಅಂದರೆ, ಒಂದು ಪೀಕ್ ಟ್ರಾಫಿಕಲ್ಲಿ MG ರೋಡಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆ ಶಾರ್ಟ್ ಹೆಂಗೆ ಅಂತಂದರೆ, ಈಗ ಲವ್ವಲ್ಲಿ ಇರ್ತಾ ಹೆಂಗೆ ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳಲ್ಲ, ಸುತ್ತಮುತ್ತ ಇರೋ ವರ್ಲ್ಡ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ, ಅವರಾಯಿತು ಅವರ ಪಾರ್ಟ್ನರ್ ಆಯಿತು ಅನ್ನೋ ರೀತಿ ಇರುತ್ತಲ್ಲ. ಸೊ ಹಾಗೆ ಈ ಥರ ಒಂದು ಸರ್ ಕಲ್ಪನೆ ಮಾಡ್ಕೊಂಡಿದ್ರು. ಸೊ ಫುಲ್ ಟ್ರಾಫಿಕಲ್ಲಿ ಶೂಟ್ ಮಾಡ್ತಾ ಇದ್ದೀವಿ. ನಾನು ಚಂದನ್ ಅವ್ರು ಹಿಂಗೆ ನಿಂತ್ಕೊಂಡು ಅಲ್ಲಿ ಮಾತಾಡ್ತಾ ಇರೋದು, ಎಲ್ಲರೂ ಬೈಕೊಂಡು ಹೋಗ್ತಾ ಇದ್ದಾರೆ. ಸಿನಿಮಾದವ್ರಿಗೇನು ಬುದ್ಧಿ ಇಲ್ವಾ, ಎಲ್ಲಿ ಬೇಕಾದ್ರೆ ಅಲ್ಲಿ ಬಂದು ನಿಲ್ಸ್ಕೊಂಡು ಟ್ರಾಫಿಕ್ ಎಲ್ಲ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ಅಂತ. ಅದೊಂದು ಡೆಫಿನೆಟ್ಲಿ ಮೆಮೊರೇಬಲು. ಅದು ಬಿಟ್ಟು ಇನ್ನೊಂದು ಸಿನಿಮಾಗೋಸ್ಕರ ಆ್ಯಕ್ಚುಲಿ ನಾನು ಬೈಕ್ನ ಕಲ್ತಿದ್ದೆ, R15 ಆ್ಯಕ್ಚುಲಿ ಇವಾಗ ಕಲ್ತ್ಕೋತಾ ಇದ್ದೆ. ಬಟ್ ಆ ಸಿನಿಮಾ ಕಾರಣಾಂತರಗಳಿಂದ ಆಗಿಲ್ಲ. ಬಟ್ ದಟ್ ವಾಸ್ ಎ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್. ಜಸ್ಟ್ ಫಾರ್ ದಟ್ ಸಿನಿಮಾ ಐ ಹ್ಯಾಡ್ ಟು ಲರ್ನ್ ದಟ್ ಬೈಕ್ ಇದನ್ನ. ಸೊ ಐ ಥಿಂಕ್ ಇದೇ ಥರ ಬೈಕ್ ಸೀಕ್ವೆನ್ಸ್ ಇರುವಂಥ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕೆ ತುಂಬ ಮಜವಾಗಿರುತ್ತೆ ಅನ್ಸುತ್ತೆ. ಹೋಪ್ಫುಲಿ ದಟ್ ಹ್ಯಾಪನ್ ಸಮ್ ಡೇ. ಸೊ ಈ ಒಂದು ದೇವಿ ಪಾತ್ರ ನೀವು ಅಲ್ಲಿ ನಿಭಾಯಿಸಿದ್ರಲ್ಲ ಆ ಪೋಸ್ಟರ್ ಅಲ್ಲಿ, ಸೊ ಆ ಪೋಸ್ಟರ್ ಲೈಕ್ ಆ ಮೇಕಪ್ ಅಲ್ಲಿ ಒನ್ಸ್ ನಿಮ್ ಸೆಲ್ಫ್ ನೀವು ನೋಡ್ಕೊಂಡಾಗೆ, ಅದಾದ ನಂತರ ಲೈಕ್ ಒಂದು ಸೆಟ್ ಅಲ್ಲಿ ಒಂದು ಮ್ಯಾಜಿಕ್ ಏನಾದ್ರು ಬೇರೆಯವ್ರು ನಿಮ್ಮನ್ನು ನೋಡಿರೋ ವಿಧಾನ, ಲೈಕ್ ಆ ಕ್ಯಾರೆಕ್ಟರ್ ಅಲ್ಲಿ ನಿಮ್ಮನ್ನು ನೋಡಿದಂತಾಗಿರ್ಲಿ, ಅದಾದ ಆರ್ ಎಲ್ಸ್ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿ, ನಿಮ್ಮ ಕಲೀಗ್ಸ್, ಎನಿಬಡಿ ಒಂದು ಬೆಸ್ಟ್ ಕಮೆಂಟ್ ಅಂದ್ರೆ ಏನ್ ಹೇಳ್ತೀರಾ? ಡೆಫಿನೆಟ್ಲಿ ಬೇರೆ ಬೇರೆ ಪಾತ್ರಗಳು ಕಾಣಿಸ್ಕೊಂಡಿದೆ. ನೀವು ಹೇಳಿದ ಹಾಗೆ ನಾನು ಮಿರರಲ್ಲಿ ನೋಡ್ಕೊಂಡಾಗ ಒಂಥರ ಆ ಲುಕ್ಕಲ್ಲಿ ನಾವು ನೋಡ್ಕೊಂಡಿರಲ್ವಲ್ಲ, ಎಲ್ಲೋ ಚಿಕ್ಕಕ್ಕಿದ್ದಾಗ ಈ ಥರ ಭಾರತ್ ಮಾತೆ ಈ ಥರ ಆಗಿದ್ದು ನೆನಪು ಬಿಟ್ರೆ, ಮತ್ತೆ ಸಿನಿಮಾಗೋಸ್ಕರ ಸ್ಕ್ರೀನಲ್ಲಿ ಇದನ್ನ ಕಾಣಿಸ್ಕೊಳ್ಳೋದು ಅದೇ ತುಂಬ ಖುಷಿ ಅನ್ನಿಸ್ತು. ಅದೇ ಹೇಳಿದಾಗೆ ಕುಮಾರ್ ಸರ್ ತುಂಬ ಒಳ್ಳೆ ಮೇಕಪ್ ಆರ್ಟಿಸ್ಟ್, ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು. ಸೊ ನೋಡ್ಕೊಳ್ಳೋದಕ್ಕೂ ತುಂಬ ಖುಷಿ ಆಗ್ತಾ ಇತ್ತು ಡಿಫ್ರೆಂಟ್ ಆಗಿ. ಒಂದು ಫನ್ನಿ ಇನ್ಸಿಡೆಂಟ್ ಅಂದರೆ, ಒಂದು ಈ ಥರ ಡಿಫ್ರೆಂಟ್ ಲುಕ್ಸಲ್ಲಿ ಮಾಡ್ಬೇಕಾದ್ರೆ ಒಂದು ಚಿಕ್ಕದಾಗಿ ಒಂದು ಕಾಪ್ ಲುಕ್ಕು ಇದೆ ಅದರಲ್ಲಿ, ಒಂದು ಚಿಕ್ಕ ಬಿಟ್ಟೆಲ್ಲೋ ಬರುತ್ತೆ. ಸೊ ಆವಾಗ ಹಾಗೆ ಮಾಡ್ತಾ ಇರ್ಬೇಕಾದ್ರೆ ನಾನು ರೆಡಿ ಆಗಿಬಿಟ್ಟು ಇದಕ್ಕೆ ಬರ್ತಾ ಇರ್ಬೇಕಾದ್ರೆ, ತುಂಬ ಔಟ್ಸ್ಕರ್ಟ್ಸಲ್ಲಿ ಶೂಟ್ ಮಾಡ್ತಾ ಇದ್ವಿ, ಬರ್ತಾ ಇರ್ಬೇಕಾದ್ರೆ ಎಲ್ಲೋ ಹೊರಗಡೆ ಈ ಥರ ಜನ ಜಸ್ಟ್ ಒಬ್ರು ವಯಸ್ಸಾಗಿರೋಬ್ರು ತಾತ ಕೂತ್ಕೊಂಡಿದ್ದಾರೆ, ಹಿಂಗೆ ಸೆಕ್ಯೂರಿಟಿ ಇದ್ರ ಹತ್ರ ಹಿಂಗೆ ಸ್ಲೋ ಆಗಿ ಎದ್ಬಿಟ್ಟು ಹಿಂಗೆ ಮಾಡ್ತಾರೆ. ನಾನು ಫಸ್ಟ್ ನಂಗೆ ರಿಯಲೈಸ್ ಆಗಿಲ್ಲ, ಓಹ್ ನೈಸ್ ಗುಡ್. ದಟ್ ವಾಸ್ ಒನ್ ಫನ್ನಿ ಮೂಮೆಂಟ್ ದಟ್ ಐ ಕುಡ್ ರಿಮೆಂಬರ್. ಸೊ ಫೈನಲಿ ನಿಮ್ಮ ಒಂದು ಮೂವಿ ಏಪ್ರಿಲ್ 18ಗೆ ಬರ್ತಾ ಇದೆ. ಲೈಕ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೇಗಿದೆ? ಇದ್ರ ಬಗ್ಗೆ ಡೆಫಿನೆಟ್ಲಿ ನಾವು ಒಂದು ಸಿನಿಮಾ ಮಾಡಿದಾಗ ಆ ಖುಷಿ ಇರುತ್ತೆ, ಬಟ್ ಅಟ್ ದ ಸೇಮ್ ಟೈಮ್ ರಿಲೀಸ್ ಆಗೋವರೆಗೂ ಆ ಕಾತುರ ಇರುತ್ತೆ ನಮಗೆ. ಫೈನಲಿ ಈಗ ರಿಲೀಸಿಗೆ ರೆಡಿ ಆಗಿದೆ ಅನ್ನೋ ಎಕ್ಸೈಟ್ಮೆಂಟ್ ಒಂದು ಕಡೆ ಆದರೆ, ಜನ ಹೇಗೆ ರಿಸೀವ್ ಮಾಡ್ತಾರೆ ಅನ್ನೋ ಒಂದು ನರ್ವಸ್ನೆಸ್ ಡೆಫಿನೆಟ್ಲಿ ಇದೆ. ಸೊ ನೋಡಬೇಕು, ಏಪ್ರಿಲ್ 18ಗೆ ಐ ಆಮ್ ಸೋ ಎಕ್ಸೈಟೆಡ್. ಹೇಗೆ ಜನ ಇದನ್ನ ರಿಸೀವ್ ಮಾಡ್ತಾರೆ, ಅವ್ರ ಒಪಿನಿಯನ್ ಫೀಡ್ಬ್ಯಾಕ್ನ ತಗೊಳ್ಳೋದಕ್ಕೆ ನಾವಂತೂ ಎಂಟೈರ್ ಟೀಮ್ ವೆಯ್ಟಿಂಗ್, ಆ್ಯಂಡ್ ಎಸ್ಪೆಷಲಿ ನಾನು ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ.